ತಂದೆ ತಾಯಿ ಅಂದರೆ ಪೋಷಕರು ಮಗುವಿಗೆ ತಂದೆ ತಾಯಿಗೆ ಒಂದು ಪ್ರಶ್ನೆ ಬರುತ್ತೆ. ಪ್ರಶ್ನೆ ಏನು? ಈಗ ನೀನು ನಿಮ್ಮ ತಂದೆಗೆ ಪ್ರಶ್ನೆ ಕೇಳ್ತೀಯ, ನಾನು ಯಾರು? ನಿಮ್ಮ ತಂದೆ ಕೇಳ್ತೀಯ, ನನ್ನ ಮಗಳು. ಹೌದಾ? ನೀವು ಯಾರು? ನನಗೆ ತಂದೆ. ಇಲ್ಲಿ ಇಷ್ಟೇ ನಡೀತಾ ಇರೋದು. ಹೌದಾ? ಅದಲ್ಲ, ಆ ಪ್ರಶ್ನೆಗೆ ಆ ಉತ್ತರ ಅಲ್ಲ. ಅದು ಸತ್ಯ, ತಂದೆ ಮಗಳು ಸತ್ಯನೇ. ಆದರೆ ಅದು ಸರಿಯಾದ ಸಮಂಜಸವಾದ ಉತ್ತರ ಅಲ್ಲ. ಯಾಕೆ ಅಂದರೆ ನೀನು ನನ್ನ ದೇಹ ಅಂತ ನೀನು ಹೇಳ್ತೀಯ, ಇದು ದೇಹ ನಿನ್ನದಲ್ಲ, ಅಪ್ಪಂದು. ಅಂದರೆ ಅವರು ಆಹಾರ ಏನು ತಿಂಡಿ ತಿಂದಿರ್ತಾರೋ, ಊಟ ತಿಂದಿರ್ತಾರೋ, ಹೇಗೆ ತಿಂದಿರ್ತಾರೋ ಅದರ ಜೆರಾಕ್ಸ್ ನೀನು. ಅಂದರೆ ನಿನ್ನದೇನು ಪಾತ್ರನೇ ಇಲ್ಲ ಅಲ್ಲಿ. ಹೌದು. ಈ ದೇಹ ಯಾರದ್ದು? ಅಪ್ಪಂದು. ಅಂದ ಮೇಲೆ ನೀನು ಸರಿ ಹೋಗು, ನೀನು ಬದಲಾವಣೆಗುವಂಥ ಅಪ್ಪ ಅಮ್ಮ ಬುದ್ಧಿ ಹೇಳೋ ಈ ಸಮಾಜ ಎಷ್ಟು ಮಟ್ಟಿಗೆ ಸರಿ? ಅರ್ಥ ಆಯ್ತೇನಮ್ಮ? ದೇಹ ಅಪ್ಪಂದಾದ ಮೇಲೆ ಈ ಮಗು ಹೆಂಗೆ ಬದಲಾವಣೆ ಆಗಬೇಕು? ಹೌದು. ಜೆರಾಕ್ಸ್ ಅದು. ಜೆರಾಕ್ಸ್ ಹೆಂಗೆ ಚೇಂಜ್ ಮಾಡೋದು? ಅಲ್ಲಿ ಏನು ಪ್ರಿಂಟ್ ಇದೆ ಇಲ್ಲಿ ಬಂದಿದೆ ಅಲ್ವಾ? ಇದನ್ನು ನಾವು ತಿಳ್ಕೊಳಕ್ಕಾಗಿದೆ ಅಂತನಾ? ಇಲ್ಲ. ಅಪ್ಪಗೆ ಹೇಳಿದ್ರೆ ನಾನೇ ಅಂತಾರೆ, ಮಗಳು ಕೇಳಿದ್ರೆ ಮಗ ಕೇಳಿದ್ರೆ ನಾನೇ ಅಂತಾರೆ. ನಾನು ಅಲ್ವೇ ಅಲ್ಲ ಅದು. ನಾನು ಆಗಿದ್ರೆ ಬದಲಾವಣೆ ಆಗಬೇಕಿತ್ತು ಅಲ್ವಾ? ಈಗ ಆಗಿಲ್ಲ ಅಂತ ಇಟ್ಕೊಳ್ಳೋಣ. ಮತ್ತು ನಾವು ಏನು ಮಾಡ್ಬೇಕು? ಹಾಗಾದರೆ ಯಾಕೆ ಆಗಬೇಕಿಲ್ಲಿ ಬದಲಾವಣೆ? ಆಗಬೇಕಾ ಆಗಬೇಡವಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರವಾಗಿ ನಾವು ಒಂದನ್ನು ಪ್ರಯತ್ನ ಮಾಡಬೇಕು. ಯಾಕೆ ಅಂದರೆ ಪೋಷಕರು ಮಕ್ಕಳಿಗಾಗಿ ಏನು ಮಾಡಬೇಕಾಗಿತ್ತು, ಪೋಷಕರು ಮಗುಗಾಗಿ ಏನು ಮಾಡಬೇಕಾಗಿತ್ತು, ಮಗು ತಂದೆ ತಾಯಿಗೆ ಏನು ಮಾಡಬೇಕಾಗಿತ್ತು, ಇದು ಬೇಕಾಗಿದೆ ಇಲ್ಲಿ. ಹೌದಾ? ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿ ಇದೇ ತಾನೇ ಗಣಿತ. ಹೌದಾ? ಕೂಡುವುದು ಕಳೆಯುವುದು. ಇದನ್ನು ನಾವು ತಿಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಆಗತ್ತೆ. ಕಾರಣ ಏನಂದರೆ ಶೇಷ ಏನು ಉಳಿಯುತ್ತೆ ಅದು ಜೀವನ ಶುರು ಆಗತ್ತೆ. 0 ಉಳಿದ್ರೆ ಇಲ್ಲ, ಅಲ್ಲಿಗೆ ಸ್ಟಾಪ್ ಆಗಿದೆ ಅಂತ. ಶೇಷ ಬಂದರೆ ಇಲ್ಲ, ಬದಲಾವಣೆ ಆಗಿದೆ, ಇನ್ನು ಏನೋ ಬಾಕಿ ಇದೆ. ಇದು ನಮ್ಮ ಜೀವನದ ಜನ್ಮಾಂತರದ ತಂದೆ ತಾಯಿ ಮತ್ತು ಮಕ್ಕಳಲ್ಲಿ ಕೂಡಿ ಬಂದಂಥ ಇರುವಂತಹ ಒಂದು ಶೇಷ ಏನು ಅಂತ ತಿಳ್ಕೊಳ್ತಕ್ಕಂಥದ್ದೇ ಮನುಷ್ಯನ ಒಂದು ಕರ್ತವ್ಯ. ಆ ಶೇಷ ಇದೆಯಾ ಇಲ್ವಾ ತಿಳ್ಕೋಬೇಕು. ಆ ಶೇಷ ಯಾಕೆ ತಿಳ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ ನಾವು ತಂದೆ ತಾಯಿ ಮಗುವಿಗೆ ಮೊದಲನೇ ಕರ್ತವ್ಯ ಏನು ಮಾಡಬೇಕು? ಹೃದಯ ಅಂತ ಮಗುವಿನಲ್ಲಿ ಇರುತ್ತೆ. ಹೌದಲ್ಲಮ್ಮ? ತಂದೆ ತಾಯಿಯಲ್ಲೂ ಹೃದಯ ಅಂತ ಇದೆ. ಹೃದಯದಲ್ಲಿ ಭಗವಂತನನ್ನು ಕೂರಿಸಿಕೊಳ್ಳುವಂತಹ ಪ್ರಯತ್ನವನ್ನು ತಂದೆ ತಾಯಿ ಮಕ್ಕಳಿಗೆ ದಾರಿ ಎರಿಬೇಕು. ಯಾವ್ದಾದ್ರು ಕೂರಿಸ್ಕೊಳ್ಳಿ ನೀವು, ಹೆಣ್ಣು ದೇವರೋ ಗಂಡ ದೇವರೋ ಶಿವನೋ ವಿಷ್ಣುನೋ ಯಾರನ್ನಾರು ಕೂರಿಸ್ಕೊಳ್ಳಿ, ಅದು ನಿಮ್ಮ ಇಷ್ಟ, ಅದಕ್ಕೆ ನಿಗದಿ ಇಲ್ಲ. ಮಗುವಿನ ಹೃದಯದಲ್ಲಿ ಭಗವಂತನ ಅನುಗ್ರಹವನ್ನು ಸ್ಥಾಪನೆ ಮಾಡತಕ್ಕಂಥ ವಿಚಾರವನ್ನು ತಂದೆ ತಾಯಿ ಮಗುವಿಗೆ ಹೇಳಿಕೊಟ್ಟಾಗ ಗರ್ಭದಲ್ಲಿದ್ದಂತಹ ದೋಷ ತಂದೆ ತಾಯಿಗೆ ನಿವಾರಣೆ ಆಗತ್ತೆ. ಯಾಕೆ? ಅದು 9 ತಿಂಗಳು ಮಲಮೂತ್ರಾದಿಗಳ ಮಧ್ಯದಲ್ಲಿ ಒದ್ದಾಡಿ 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 ಹಿಂಸೆ ಪಟ್ಬಿಟ್ಟಿರುತ್ತೆ, ತಡ್ಕೊಳಕ್ಕಾಗಲ್ಲ, ಅಲ್ಲೇ ನರಕ. ಅಂದರೆ ಗರ್ಭದಲ್ಲಿರ್ಬೇಕಾದ್ರೆ ನರಕ, ಇನ್ನು ಹೊರಗೆ ಬಂದ್ಮೇಲೆ ಇನ್ನೂ ದೊಡ್ಡ ನರಕ. ಅದೇ ಮಗು ಮೆಸೇಜ್ ಏನಂಗಾದ್ರೆ ಸಂದೇಶ ಏನು ಬೇಕಲ್ಲ? ಹೌದು. ಅದಕ್ಕೆ ಯಾವಾಗ ನೋಡಿ ಜೀವನ ಮನುಷ್ಯ ಯೋಚನೆ ಮಾಡ್ತಾನೆ, ಅವನೇ ಯೋಚನೆ ಮಾಡ್ತಾನೆ, ಸಾಯ್ತಾನೆ. ಹೇಗಿದು? ಈ ವಿಚಿತ್ರವಾದ ವಿಚಾರ ನಾವು ಮಾಡಿಕೊಂಡಾಗ ವಿಚಿತ್ರ ಆಗತ್ತೆ. ಇದರ ಸತ್ಯ ಏನು ಅಂತ ಅರ್ಥ ಆಗಬೇಕು. ಯಾಕೆ ಅಂದರೆ ಋಣವನ್ನು ನಾವು ಮುಕ್ತಾಯ ಮಾಡಲೇಬೇಕು. ಇಲ್ಲ ಅಂದರೆ ತಂದೆ ತಾಯಿಗೂ ದೋಷನೇ, ಹುಟ್ಟಿದ ಮಗುವಿಗೂ ದೋಷನೇ, ಜೀವನ ಪರ್ಯಂತ ನಾವು ದೋಷದಲ್ಲೇ ಬದುಕ್ತೀವಿ. ಇದನ್ನೇ ನಾವು ತಿಳಿದೇ ಇದ್ದಾಗ ಕರ್ಮ ಅನ್ಕೋತೀವಿ.